ಹಾಯ್ ಫ್ರೆಂಡ್ಸ್, ಪೂಜಾ ಶೆಟ್ಟಿ ಕನ್ನಡ ಚಾನಲ್. ನಾವು ಮಿನಿ ಬ್ಲಾಗ್, ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು, ಒಂದು ಮಿನಿ ಬ್ಲಾಗ್ ಮಾಡ್ತಾ ಇರೋದು. ನಾವು ಉಡುಪಿಯಿಂದ ಕಾರವಾರದಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇರೋದು. ಇಲ್ಲಿ ನೋಡಿ ಎಷ್ಟು ನೇಚರ್ ಎಷ್ಟು ಚಂದ ಉಂಟಂದ್ರೆ ಅದು ಕಣ್ಣು ಸಾಲದು ಹೇಳಿ ನೋಡೋಕ್ಕೆ, ಅಷ್ಟು ಚಂದ ಇತ್ತು ಕಾಣಿ. ಅಲ್ಲಿಂದ ಇನ್ನೇನು ಧರ್ಮಸ್ಥಳದಲ್ಲಿ ಇನ್ನೊಂದು ½ ರೀಚ್ ಆಗಿಬಿಡ್ತೀವಿ. ಧರ್ಮಸ್ಥಳಕ್ಕೆ ಬಂದು ಎಲ್ಲ ರೀಚಾಗಿ ದೇವಸ್ಥಾನ ದರ್ಶನಕ್ಕೆ ಬಂದ್ವಿ. ಜನ ನೋಡಿ ಎಷ್ಟು ಜನ ಇದ್ದರು ಅಂದರೆ, ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ, ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅದಾದ ಮೇಲೆ ಇಷ್ಟು ಜನ ಇದ್ದಾರೆ ಅಂದರೆ ಸಾಧ್ಯ ಇಲ್ಲ ಹೇಳೋಕ್ಕೆ. ಅಲ್ಲಿಂದ ಹೋಗಿದ್ದೆ ಊಟಕ್ಕೆ. ಫಸ್ಟ್ ಹಂಗೆ ಊಟ ನೆಲದಲ್ಲಿಲ್ಲ, ಟೇಬಲ್ ಮೇಲೆ. ಚೆನ್ನಾಗಿರುತ್ತೆ ಈ ಥರ ಇರೋದು, ಯಾಕಂದರೆ ವಯಸ್ಸಾದವರಿಗೆಲ್ಲ ಒಂದು ಮೇಲೆ ಕುತ್ಕೊ ಊಟ ಮಾಡ್ಬೋದು. ಕಾಯ್ತಾ ಇದ್ವಿ ಊಟಕ್ಕೋಸ್ಕರ. ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ರೂಮಿಗೆ ಬರಬೇಕು. ಆವಾಗ ದೇವಸ್ಥಾನ ಎದುರುಗಡೆನೇ ಹೋಗೋದಾಗಿತ್ತು. ಒಂದು ಸೆಲ್ಫಿ ಒಂದು ವೀಡಿಯೋ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಕಳೆದು ನಾವಿನ್ನೇನು ರೂಮಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬೆಳಿಗ್ಗೆ ಬೇಗ ತಡಬೇಕಲ್ಲ, ಬೆಳಿಗ್ಗೆ ದರ್ಶನಕ್ಕೆ ಬಂದ್ವಿ. ಅಪ್ಪ, ಇಲ್ಲಿ ನೋಡಿ ಹೇಳಬೇಡಿ, ಒಳಗಡೆ ತುಂಬ ರಶ್ ಇದೆ. ನಾವು ಬೆಳಿಗ್ಗೆ 5:45ಗೆ ಬಂದಿದ್ವಿ, ಆದರೂ ಬೆಳಿಗ್ಗೆ ಬೇಗ ಆಗಿತ್ತು. ಬೆಳಿಗ್ಗೆ ಬೇಗ ಆಗಿಬಿಟ್ಟಿತ್ತು. ಅದಾದ ಮೇಲೆ ದರ್ಶನಕ್ಕೆ ಹೋಗಿ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದು, ಜನ ನೋಡಿ ಸಿಕ್ಕಾಪಟ್ಟೆ ಇದ್ದಾರೆ. ನಾವು 7 ಗಂಟೆ ಆಗಿತ್ತು ಹೊರಗೆ ಬರಬೇಕಿಗೆ. 1 ಅವರ್ ಅಲ್ಲಿ ದರ್ಶನ ಆಯಿತು ನಮಗೆ. ನೋಡಿ ಎಷ್ಟು ರಶ್ ಇದ್ದಾರೆ ಅಂದರೆ ಯಬ್ಬಾ. ಅಲ್ಲಿಂದ ಹೋಗಿದ್ದೆ ಕುಕ್ಕೆಗೆ, ಅಲ್ಲೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅಲ್ಲೊಂದು ಫೋಟೋಕ್ಕೆ ಇದು ಮಾಡಿದ್ದೀನಿ. ಅಲ್ಲಿಂದ ಹೋಗಿದ್ದೆ ಸೌತಡ್ಕಗೆ. ಎಲ್ಲರೂ ಸೌತಡ್ಕ ಗಣಪತಿಗೆ ಹೋಗೋದಾದ್ರೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ, ಅಲ್ಲಿ ಕರೆಕ್ಟಾಗಿ ಬಸ್ಸು ವೆಹಿಕಲ್ ಏನೂ ಇಲ್ಲ. ನಮ್ಮದೇ ಸ್ವಂತ ವೆಹಿಕಲ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಮೇನಾಗಿ. ಹಾಗೆ ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ತುಂಬ ರಶ್ ಇದೆ, ನೋಡಿಕೊಂಡು ಮಾಡಿಕೊಂಡು ಹೋಗಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.